ಭೇಟಿ ಮಾಡೋಣ. ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸ್ವೀಟ್ ಹಾರ್ಟ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ರನ್ನಿಂಗ್ ಟೈಮ್ ಏನು, ಮತ್ತು ಬಿಡುಗಡೆ ಆಗಿರುವ ದಿನಾಂಕ ಮತ್ತು ಡೈರೆಕ್ಟರ್ ಹೆಸರು, ಆ್ಯಕ್ಟರ್ ಹೆಸರು, ಇನ್ನೂ ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದ್ರೆ 2 ಕೋಟಿ ಮತ್ತು ಬಜೆಟ್ ನೋಡಿದ್ರೆ 40 ಲಕ್ಷ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಮತ್ತು ರನ್ನಿಂಗ್ ಟೈಮ್ ಬಂದು 144 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ಬಿಡುಗಡೆ ಆಗಿದ್ದ ದಿನಾಂಕ ಮಾರ್ಚ್ 14, 2025ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಮತ್ತು ಪಾಸಿಟಿವ್ ಆಗಿ ಬಂದಿದೆ ಅಂತಲೇ ಹೇಳಬಹುದು. ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ರಾವ್ ರಾಜ್, ಗೋಕುಲ್, ರಮೇಶ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಈ ಮೂವಿಯ ಡೈರೆಕ್ಟರ್ ಬೈ ಸುಕುಮಾರನ್. ಹಾಗೆಯೇ ಈ ಮೂವಿಯ ಪ್ರೊಡಕ್ಷನ್ ಕಂಪನಿ YSR ಫಿಲಮ್ಸ್. ಮತ್ತು ಈ ಮೂವಿಯಲ್ಲಿ ತಮಿಳಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಆಮೇಲೆ ತಮಿಳಲ್ಲಿ ಸೂಪರ್ ಹಿಟ್ ಆಗಿದೆ ಅಂತಲೇ ಹೇಳಬಹುದು. ಮೂವಿ ಅಂತೂ ತುಂಬ ಮೆಚ್ಚುಗೆಯನ್ನು ಕೂಡ ಪಡೆದಿದೆ. ಮತ್ತು ಇದೊಂದು ಲವ್ ಸ್ಟೋರಿ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ಒಂದು ಲವ್ ಮಾಡಿದಂಥ ವ್ಯಕ್ತಿ ಯಾವ ರೀತಿ ಒಂದು ಪರಿಣಾಮ ಬೀರ್ತಾನೆ ಮತ್ತು ಅವರಿಗೆಲ್ಲ ಏನೇನೆಲ್ಲ ಫೇಸ್ ಆಗುತ್ತೆ ಪ್ರಾಬ್ಲಮ್ಗಳು ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ರಾಜ್ ಅನ್ನೋ ವ್ಯಕ್ತಿ ಇರ್ತಾರೆ. ರಾಜ್ಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ರಾಜು ಒಂದು ಹುಡುಗಿನ ತುಂಬ ಪ್ರೀತಿಸ್ತಿರ್ತಾರೆ. ಆ ಹುಡುಗಿನ ಕೂಡ ಪ್ರೀತಿಸ್ತಿರ್ತಾರೆ. ಒಂದು ದಿನ ಹುಡುಗಿ ಬರ್ತ್ಡೇ ಇರುತ್ತೆ. ಬರ್ತ್ಡೇ ದಿನ ರಾಜ್ ಅವರು ಹೋಗ್ತಾರೆ ಅವ್ರ ಮನೆಗೆ. ಮತ್ತು ಅವರಿಬ್ಬರು ಮಾತಾಡ್ತಾ ಇರ್ತಾರೆ. ಮತ್ತು ಅವರಿಬ್ಬರು ಕೂಡ ಜೊತೆಲೇ ಮಲಿಕೊಂಡಿರ್ತಾರೆ. ಮತ್ತು ಮಲಿಕೊಂಡು ಬೆಳಿಗ್ಗೆ ನೈಟು ಅವರು ಹುಡ್ತಾಬನ್ನ ವಿಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರ ತಂದೆ ತಾಯಿಗಳು ಕೂಡ ಬಂದುಬಿಡ್ತಾರೆ. ಇದರಿಂದ ಅವರಿಬ್ಬರನ್ನ ನೋಡಿ ತುಂಬ ಬೇಜಾರನ್ನು ಮಾಡ್ಕೊಂಡು ಅವ್ರ ತಂದೆ ತಾಯಿ ಹೊರಟೋಗ್ತಾರೆ. ಮತ್ತು ಅವರಿಬ್ಬರು ಕೂಡ ಲವ್ ಮಾಡ್ತಿರೋ ವಿಷಯ ಅವ್ರ ತಂದೆ ತಾಯಿಗೆ ಗೊತ್ತಾಗುತ್ತೆ. ಒಪ್ಪಿಸಿ ಮದುವೆ ಕೂಡ ಮಾಡ್ಕೋತಾರೆ. ಕೆಲವು ದಿನಗಳ ನಂತರ ಅವರಿಬ್ಬರಿಗೂ ಕೂಡ ಪ್ರಾಬ್ಲಮ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಯಾವ ರೀತಿ ಅಂದರೆ ಅವರಿಬ್ಬರ ನಡುವೆ ಇಬ್ಬರು ಕೂಡ ತುಂಬ ಜಗಳನ ಆಡ್ತಿರ್ತಾರೆ. ಒಬ್ರಿಗೊಬ್ರು ಬೇಡ, ನಾನು ಡೈವರ್ಸ್ ಕೊಡ್ತೀವಿ ಅಂತೇಳಿ ಮಾಡ್ತಿರ್ತಾರೆ. ಕೊನೆಗೂ ಕೂಡ ಅವ್ರ ತಂದೆ ತಾಯಿಗೋಸ್ಕರ ಕೊನೆಗೂ ಕೂಡ ಒಂದಾಗ್ತಾರೆ. ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿನೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.